ಪ್ರಿಯರೇ, ಮೊನ್ನೆ ಒಬ್ಬಳು ನನ್ನ ರಿಲೇಟಿವ್ ಬಂದಿದ್ಲು. ನೋಡ್ತಿದ್ದಾಗೆ ನನಗೆ ಹೇಳಿದ್ಲು, ಇಲ್ಲ ನೀನು ದಪ್ಪ ಆಗಿದ್ದೀಯ ಅಂತ. ನಾನು ಹೇಳಿದೆ, ಹೌದು, ಪ್ರಾಯ ಆಗುವಾಗ ದಪ್ಪ ಆಗ್ತಾರಲ್ವಾ ಅಂತ. ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಹೇಗಿದೆಯಾ ಅಂತ ಕೇಳೋ ಮುಂಚೆನೇ ನನ್ನ ಬಾಡಿ ಶೇಪ್ ಮೇಲೆ ಕಮೆಂಟ್ ಮಾಡಿದ್ವಲ್ಲ ಅಂತ. ನಮಗೆಲ್ಲರಿಗೂ ಹಾಗೆ ಅಭ್ಯಾಸ ಆಗಿದೆ, ನಾವು ಅದು ನ್ಯಾಚುರಲ್ ಅಂತ ಇಂಟರ್ನಲೈಸ್ ಮಾಡ್ಕೊಂಡಿದ್ದೀವಿ. ಆದರೆ ಅದು ಸರಿ ಇಲ್ಲ, ಅದು ಈಗ ಬೇರೆ ವಿಷಯ. ಪ್ರಿಯರೇ, ನೀವು ಯಾವತ್ತಾದರೂ ಚಿಂತನೆ ಮಾಡಿದ್ದೀರಾ, ಯಾಕೆ ಈ 45 ವರ್ಷ ಆದಮೇಲೆ ಮಹಿಳೆಯರು ಹೊಟ್ಟೆ ಸೊತ್ತ ಬೊಜ್ಜು ಬೆಳೆಸ್ತಾರಂತ? ಅದು ನಮ್ಮದೇನು ತಪ್ಪಲ್ಲ, ಅದು ನಾರ್ಮಲ್ ಸಹಜ ಪ್ರಕ್ರಿಯೆ. ಪೆರಿಮನಪಾಸ್ ಆಗ್ತಿದ್ದಂಗೆ ಈಸ್ಟ್ರೋಜನ್ ಕಡಿಮೆ ಆಗ್ತಿದೆ. ಆ ಈಸ್ಟ್ರೋಜನ್ ಅಭಾವದಿಂದ ಈ ಫ್ಯಾಟ್ ಅಥವಾ ಕೊಬ್ಬು ನಮ್ಮ ಹೊಟ್ಟೆಯ ಸುತ್ತ ಶೇಖರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೊದಲು ಈಸ್ಟ್ರೋಜನ್ ಸರಿ ಇರುವಾಗ ಅದು ನಮ್ಮ ಹಿಪ್ಸ್ ಮತ್ತು ಥೈಸ್, ತೊಡೆ ಮತ್ತು ಹಿಪ್ಸ್ ಮೇಲೆ ಅಥವಾ ಸ್ಕಿನ್ ಕೆಳಗಡೆ ಶೇಖರಣೆ ಆಗ್ತಾ ಇರ್ತದೆ. ಇದು ಈಸ್ಟ್ರೋಜನ್ ಕೊರತೆ ಆದಾಗ ಅದು ಹೊಟ್ಟೆಯ ಸುತ್ತ ಡೈವರ್ಟ್ ಮಾಡ್ತಾ ಇರ್ತದೆ. ಇದು ಚಿಂತಿಸುವ ವಿಷಯ, ಯಾಕಂದರೆ ಬರೀ ಕಾಸ್ಮೆಟಿಕ್ ರೀಸನ್ಸ್ಗೆ ಅಲ್ಲ, ಆರೋಗ್ಯದಿಂದ ದೃಷ್ಟಿಯಿಂದ ಕೂಡ ಹೌದು. ಇದರಿಂದ ನಮಗೆ ಈ ಈಸ್ಟ್ರೋಜನ್ ಪ್ರೊಟೆಕ್ಟಿವ್ ಕವಚ, ನಮ್ಮ ಹತ್ರ ಏನದು ಕವಚ ಇರ್ತಿತ್ತು ಅದು ಈಗ ಕಡಿಮೆ ಆಗಿದೆ. ಇದರಿಂದ ನಾವು ಹಾರ್ಟ್ ಡಿಸೀಸ್ ರಿಸ್ಕ್, ಡಯಾಬಿಟಿಸ್, ಹಾಗೆ ಹೆಚ್ಚಾಗಿರುವ BP, ಕ್ಯಾನ್ಸರ್ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ನಾವು ರಿಸ್ಕ್ ಆಗಿದ್ದೇವೆ ಈಗ ಪೆರಿಮೆನಪಾಸ್ ಅಥವಾ ಮೆನೋಪಾಸ್ ಸ್ಟೇಜಲ್ಲಿ. ಹಾಗಾಗಿ ಇದನ್ನು ಸೀರಿಯಸ್ ಆಗಿ ಥಿಂಕ್ ಮಾಡುವ ವಿಷಯ. ಇದು ಯಾಕೆ ಹೀಗೆ ಆಗ್ತಿರ್ಬೋದು ಅಂದರೆ, ಮೊದಲೇ ಹೇಳಿದಂಗೆ ಈಸ್ಟ್ರೋಜನ್ ಕಮ್ಮಿ ಆಗಿದ್ದರಿಂದ, ಆಮೇಲೆ ವಯೋಸಹಜ ಗುಣದಿಂದ ನಮ್ಮ ಆ್ಯಕ್ಟಿವಿಟಿ ಅಥವಾ ಬೇಸಿಕ್ ಮೆಟಬಾಲಿಕ್ ರೇಟ್ ಅಥವಾ ಶಾರೀರಿಕ ಚಲನವಲನೆ ಸ್ವಲ್ಪ ಕಡಿಮೆ ಆಗ್ತಾ ಇರ್ತದೆ. ಹಾಗಾಗಿ ಆಮೇಲೆ ಈಸ್ಟ್ರೋಜನ್ ಕಡಿಮೆಯಿಂದ ಇದು ಹಸಿವಾಗುವುದನ್ನು ಕೂಡ ಹೆಚ್ಚಿಸ್ತದೆ. ಆಮೇಲೆ ಊಟ ಮಾಡಿದ ಮೇಲೆ ಸಾಕು ಅನ್ನುವ ಸಿಗ್ನಲ್ ಕೂಡ ಬ್ರೈನಿಗೆ ಹೋಗೋದು ಕಡಿಮೆ ಆಗ್ತದೆ. ಹಾಗಾಗಿ ನಾವು ತಗೊಳ್ಳುವ ಆಹಾರ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತದೆ. ಅಲ್ಲದೆ ಈ ಪೆರಿಮೆನಪಾಸ್ ಹಾಗೂ ಮೆನೋಪಾಸ್ ಸ್ಟೇಜಲ್ಲಿ ನಾನು ಮೊದಲೇ ಹೇಳಿದಂಗೆ ಈ ಥರ ಹಲವು ಕಾರಣಗಳು, ಹಾಟ್ ಫ್ಲ್ಯಾಶಸ್ ಇರ್ಬೋದು, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರ್ಬೋದು, ಮೂಡ್ ಚೇಂಜಸ್ಸು, ಡಿಪ್ರೆಷನ್ನು, ಇನ್ನೊಂದು ಬಾಡಿ ಇಮೇಜ್ ಇಶ್ಯೂಸ್, ವೆಯ್ಟ್ ಜಾಸ್ತಿ ಆಗಿ ಹೊರಗಡೆ ಹೋಗಲಿಕ್ಕೆ ಮನಸ್ಸಿಲ್ಲದೆ ಇರೋದು, ಹೀಗೆ ಈ ಥರ ಹಲವಾರು ಕಾರಣಗಳಿಂದಾಗಿ ಈ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗಿ ಅದು ಕೂಡ ವೆಯ್ಟ್ ಗೇನಿಗೆ ಜಾಸ್ತಿ ಮಾಡ್ತಾ ಇರ್ತದೆ. ಹೀಗೆ ಇದು ಹಲವು ಕಾರಣಗಳಿಂದಾಗಿ ನಮ್ಮ ವೆಯ್ಟ್ ಗೇನ್ ಜಾಸ್ತಿ ಆಗ್ತದೆ. ಇದು ಏನು ಘೋರ ಅಪಾಯದ ಸಂಗತಿ ಅಲ್ಲ, ಇದಕ್ಕೆ ಪರಿಹಾರ ಇದೆ. ಸಿಂಪಲ್ ಕೆಲವು ಪರಿಹಾರಗಳೆಂದರೆ ನಮ್ಮ ಡಯಟ್ ಸ್ಟೈಲ್ ಚೇಂಜ್ ಮಾಡೋದು, ಎಕ್ಸಸೈಸ್ ಅಥವಾ ಚಲನವಲನ ಜಾಸ್ತಿ ಮಾಡೋದು, ಹಾಗೆ ಸ್ವಲ್ಪ ಸ್ಟ್ರೆಂತ್ ಎಕ್ಸಸೈಸ್, ಮಸಲ್ ಬಿಲ್ಡಿಂಗ್ ಎಕ್ಸಸೈಸ್ ಮಾಡೋದು, ಸ್ಲೀಪ್ ಹೈಜೀನ್, ನಿದ್ದೆ ಸರಿಯಾಗಿ ನೋಡೋದು, ಹಾಗೂ ವೈದ್ಯರ ಹತ್ರ ಪರೀಕ್ಷಿಸುವುದು. ಪ್ರಿಯರೇ, ನೀವು ಈ ಏಜ್ ಗ್ರೂಪಲ್ಲಿದ್ದರೆ ಮೊಟ್ಟ ಮೊದಲು ಹೋಗಿ ಹೆಲ್ತ್ ಚೆಕಪ್ ಮಾಡಿಸಿ.